ನಿನ್ನೆ ನಾನು ನಿಮ್ಗೆ ಹೇಳ್ದಾಗೇನೆ ಆದಿಯೋಗಿ ದರ್ಶನ ಸಿಕ್ತು. ಹಾಗೇನೆ ಅವ್ರ ಕಡೆಯಿಂದ ನನ್ಗೆ ಒಂದು ಪ್ರೀಶಿಯಸ್ ವಸ್ತು ಹಾಗೆ ಅವ್ರ ಪ್ರಸಾದ ಸಿಕ್ತು ಅಂತಾನೆ ಹೇಳ್ಬೋದು. ಇದು ನನ್ಗೊಂದು ಬ್ಲೆಸ್ಡ್ ಡೇ, ಹಾಗೇನೆ ಮರೆಯಕ್ ಆಗದೆ ಇರುವಂತಹ ದಿನ. ಅವರ ಆಶೀರ್ವಾದ ನನ್ ಮೇಲೆ ಇದೆ ಅಂತ ಈ ಒಂದು ಇನ್ಸಿಡೆಂಟ್ ಇಂದ ನಾನು ಹೇಳ್ಬೋದಲ್ವಾ. ಬರ್ತಾ ಇರ್ಬೇಕಾದ್ರೆ ನಮ್ಮ ಹಿಂದೆ ತುಂಬಾನೇ ವೆಹಿಕಲ್ಸ್ ಇದ್ವು, ನಮ್ ಮುಂದೆನೂ ತುಂಬಾ ವೆಹಿಕಲ್ಸ್ ಇದ್ವು. ಆದ್ರೆ ಅವ್ರು ನನ್ನ ನೋಡ್ಬಿಟ್ಟು ಒಂದು ನಿಮಿಷ ನಾನು ಹೋಗ್ಬಿಟ್ಟು ತಗೋ ಬರ್ತೀನಿ ಅಂತ ಹೇಳಿ ಓಡ್ಕೊಂಡೋಗಿ ಅಂತ ಮೂವಿಂಗ್ ಟ್ರಾಫಿಕ್ ಅಲ್ಲೇನೆ ತಂದ್ಕೊಟ್ರು. ನನಗೆ ನೆನ್ನೆ ಸಿಕ್ಕಿದ್ದು ಏನಪ್ಪಾ ಅಂದ್ರೆ ರುದ್ರಾಕ್ಷಿ ತಂದ್ಕೊಟ್ರು. ಎಷ್ಟು ಖುಷಿ ಆಯ್ತು ಅಂತ ನಿಮ್ಗೆ ನಾನು ಪದೇ ಪದೇ ಹೇಳ್ತಿದ್ದೀನಿ ಅಂದ್ರೆ ಇದ್ರಲ್ಲೇ ನಿಮ್ಗೆ ಅರ್ಥ ಆಗ್ಬೋದು. ಈಗ್ಲೂ ಕೂಡ ನನ್ಗೆ ನೆನೆಸ್ಕೊಂಡ್ರೇನೆ ಅದ್ ರುದ್ರಾಕ್ಷಿ ನನ್ನ ಕೈಯಲ್ಲಿ ಇಟ್ಕೊಂಡ್ರೆ ಗೂಸ್ ಬಂಪ್ಸ್ ಬರ್ತಾ ಇತ್ತು. ಆ ದೇವ್ರ ಆಶೀರ್ವಾದನೆ ನನ್ನ ಹತ್ರ ಇದೆ ಅಂತ ನಾನು ನಂಬ್ತಾ ಇದ್ದೀನಿ. ಹಾಗೇನೆ ನಾವು ಮಾಡುವಂತಹ ಪೂಜೆ ಭಕ್ತಿ ಇರ್ಬೋದು, ನಾವು ಮನಸ್ಸಿಂದ ನಿಷ್ಕಲ್ಮಶವಾಗಿ ನಾವು ಪೂಜಿಸಿದ್ರೆ ಆ ದೇವ್ರ ಆಶೀರ್ವಾದ ಯಾವತ್ತೂ ನಮ್ಮ ಹತ್ರ ಇದ್ದೇ ಇರುತ್ತೆ ಅಂತ ಹೇಳೋದಕ್ಕೆ ಇದೇ ಸಾಕ್ಷಿ ಅಂತ ನಾನು ಭಾವಿಸ್ತಿದ್ದೀನಿ. ನೀವೇನಂತೀರಾ?